ನಡೀರಿ ಒಂದು ಅಲ್ಲೆಲ್ಲರೂ ಹೋಯ್ತಾರೆ ಇಲ್ಲಿ ಗಂಟೆ ಹೋಗ್ತಿದ್ದೀವಿ. ಮುಂದೆಗಡೆ ಅದು ವೈದಿಲ್ಲ ಮನೆಗೆಲ್ಲ ಬಿದ್ದು ನೀರು ಜೋಗಿ ಕೊಡ್ಕೊತೀನಿ ಒಂದೊಂದು ತಗೋಗಿ ಅಲ್ಲ ನನಗೆ ಗಂಟೆ ವೈದ್ಯ ಹೇಳಕ್ಕೆ ಇವ್ರು ಹಿಂಗೆ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಕೆಲಸ ಮಾಡುವಾಗ ಇಲ್ಲ ಅಂತೇವರು ಎಮ್ ಎಲ್ ಎನೇ ಅವನು ಅನುದಾನದಲ್ಲಿ ಮಾಡಿಸ್ಬೇಕಾಯ್ತು ರಂಗಪಾರು ಬಾನು ಸೈಡ್ ಇಲ್ಲ ತಗೋಬೇಕು ಇಲ್ಲ ಅಂತಂದ್ರೆ ನಾಳೆ ಎಲ್ಲ ಒಂದೊಂದು ಮೂಟೆ ಹಾಕಿ ತಗೊಂಡೋಗಿ ಅದಂಗೆ ತಗೊಬಂದು ಇಲ್ಲ ತಗೋ ಇಲ್ಲ ಅಂದ್ರೆ ಒಳಗೆ ಸುರಿತೀವಿ ಅಂತ ಒಂದು ಅವಾಜ್ ಹಾಕಿ ತಲೆ ಕೆಸ್ಕೊಬೇಡಿ ನೋಡಪ್ಪ ಡಸ್ಟ್ ಎತ್ಕೋಬೇಕು ಎಲ್ಲ ಎತ್ಕೋತಿದ್ರೆ ಡಸ್ಟ್ ಎತ್ಕೋಬೇಕು ಇಲ್ಲ ಖರ್ಚು ಮನೆ ಇಲ್ಲ ಈಗ ಡಸ್ಟ್ ಎತ್ಕೊಳ್ಳೋಕೆ ಹೋಗ್ಬಿಡಿ
ಅಣ್ಣ ಎಲ್ಲಿದೆ ಇದು ಮದ್ದೂರಲ್ಲಿ ಸಿ ಆರ್ ಎಸ್ ಫಂಡಲ್ಲಿ MP ಸಿ ಆರ್ ಎಸ್ ಫಂಡಲ್ಲಿ ತಂಗುದಾಣಕ್ಕೆ ಮಾಡಿದ್ದರಿಂದ ತಂಗುದಾಣಕ್ಕೆ ಕಾರ್ಯ ನಡೀತಿರೋದನ್ನ ಸ್ಥಳೀಯ ಸಂಸ್ಥೆಯಿಂದ ಅನುಮತಿ ಪಡೆದಿಲ್ಲ ಅಂದ್ಬಿಟ್ಟು ಪುರಸಭೆ ಅಧಿಕಾರಿಗಳು ಎತ್ಕೊ ಹೋಗ್ತಾರೆ ಎಲ್ಲ ಮೆಟೀರಿಯಲ್ಗಳ ಅದು ತಂಗುದಾಣಕ್ಕೆ ತಂದಿದ್ದ ಮೆಟೀರಿಯಲ್ ಪೈಪು ಇವೆಲ್ಲನೂ ನಾನು ಕಳಿಸ್ಕೊಡ್ತೀನಿ ವಿಡಿಯೋ. ಮುನ್ಸಿಪಾಲ್ಟಿಗೆ ನಗರಸಭೆಗೆ ನಮ್ಮ ಕೋರಿಕೆ ಏನಂದರೆ, ಈಗ ಆಟೋ ಸ್ಟ್ಯಾಂಡಲ್ಲಿ ಮಾತ್ರ ನೀವು ತೆರವುಗೊಳಿಸೋಕೆ ಬಂದಿದ್ದೀರಿ, ನಮಗೆ ಅನುಕೂಲ ಮಾಡ್ಕೊಡ್ತಂದ್ರೆ ನಮ್ಮ ಇವರು ಸಹೋದ್ಯೋಗಿ ಹೇಳ್ದಂಗೆ ಯಾರು ಬೇಕಾದ್ರೂ ಮಾಡಿಕೊಡ್ಲಿ, ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆದರೆ ಆಟೋ ಸ್ಟ್ಯಾಂಡಲ್ಲಿ ಮಾತ್ರ ಅನಧಿಕೃತವಾಗಿ ಇಲ್ಲಿ ಮೇಲ್ಚಾವಣಿ ಮಾಡ್ಕೊಳಕ್ಕೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ತಡೆ ಹಿಡಿದ್ರು ನಮ್ಮ ನಗರಸಭೆ ಕಾರ್ಯ ಮುಖ್ಯಾಧಿಕಾರಿಗಳು ತಡೆ ಹಿಡಿದ್ರಲ್ಲ. ಆಯಿತು, ಒಪ್ಕೊಳ್ಳೋಣ, ಅವ್ರು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡಲಿ, ತೊಂದರೆ ಇಲ್ಲ. ಬಟ್ ಮದ್ದೂರಿನಾದ್ಯಂತ ಏನೇನಿದೆ ಎಲ್ಲನೂ ತೆರವು ಮಾಡಲಿ, ಅವಾಗ ನಾವು ಅದಕ್ಕೆ ಸಪೋರ್ಟ್ ಕೊಡ್ತೀವಿ. ನಾವು ಅದನ್ನ ಬಿಟ್ಟು ಎಲ್ಲನೂ ಬಿಟ್ಟ ಮೇಲೆ ನಮ್ಮನ್ನು ಬಿಟ್ಬಿಡ್ಬೇಕು ಅಷ್ಟೇ, ನಮಗೂ ಮಾಡ್ಕೊಡೋಕ್ಕೆ ಅವಕಾಶ ಕೊಡಬೇಕು ಅವರು. ಯಾಕೆಂದರೆ ನಾವು ಇರೋ ಮರ ಗಿಡಗಳೆಲ್ಲನೂ ನಾವು ನೆಟ್ಕೊಂಡು ಇದು ಮಾಡಿದ್ವಿ, ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತೇಳಿ ಕೇಂದ್ರದಿಂದ ಆಗಿದೆ. ಕೇಂದ್ರದಿಂದ ಬಂದು ಮಾಡ್ಕೊಡ್ತಾ ಇದ್ದಾರೆ. ಅವ್ರು ಮಾಡ್ಕೊಡ್ಬೇಕಿತ್ತು ಸಾಮಾನ್ಯವಾಗಿ, ನಮಗೆ ತಿಳಿದಿರೋ ಪ್ರಕಾರ ಅವ್ರು ಮಾಡ್ಕೊಡ್ಬೇಕಿತ್ತು. ಯಾರು ನಗರಸಭೆಯವರು ನಮಗೆ ಒಂದು ಮೇಲ್ಚಾವಣಿ ಮಾಡ್ಕೊಡ್ಬೇಕಿತ್ತು. ಆದರೆ ಬೇರೆಯವ್ರು ಮಾಡ್ಕೊಡ್ತಾ ಇದ್ದಾರೆ. ಈಗ ಮಂಡ್ಯ ನಗರಸಭೆಲೆಲ್ಲ ಇದೆಯಲ್ಲ, ಅಲ್ಲಿರೋದು ಇಲ್ಲೇ ಯಾಕೆ? ಅದು ಮಂಡ್ಯದಲ್ಲೂ ಮಾಡಿದ್ದಾರೆ, ಮಳವಳ್ಳಿನಲ್ಲಿ ಮಾಡಿದ್ದಾರೆ, ಇದೇ ಕಂಪ್ನಿಯವರೇ ಮಾಡಿದ್ದಾರೆ. ಮಳವಳ್ಳಿಲಿ, ಮಂಡ್ಯದಲ್ಲಿ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟು ಕೆಸ್ತೂರಲ್ಲೂ ಕನಕಪುರ, ಕೆಸ್ತೂರು ಎಲ್ಲ ಮಾಡಿ. ಮಾತ್ರ ಯಾಕೆ ಈ ಥರ ಸಮಸ್ಯೆ? ಅದೇ ನಮ್ಗೆ ಗೊತ್ತಿಲ್ಲ, ಏನು ಮಲ್ತಾಯಿ ಧೋರಣೆ ಅನ್ನತ್ತಾರೆ ಅಂತ ತಿಳ್ಕೊಬೇಕು ನಾವು ಇದನ್ನೆಲ್ಲನೂ ಅಷ್ಟೇ. ಯಾಕೆಂದರೆ ಮದ್ದೂರಿನಲ್ಲಿ ಪ್ರತಿಯೊಂದು ಕಡೆ ರಸ್ತೆಗಳೇ ಆಗಲಿ ಏನೇನು ಇದೆ ಎಲ್ಲ ಮಾಡಲಿ, ತೊಂದರೆ ಇಲ್ಲ, ನಮಗೂ ಅದೇ ಥರ ಮಾಡಲಿ. ಇಲ್ಲಿಂದ ಅಷ್ಟು ದೂರ ಹೋಗೋಕ್ಕೆ 48 ಗುಂಡಿಗಳವೆ, ಅವ್ನು ಮುಚ್ಚಿಲ್ಲ, ಚರಂಡಿಗಳಾಗಿಲ್ಲ. ಇಲ್ಲಿ TV ಸರ್ಕಲಲ್ಲಿ ಎಷ್ಟು ರಸ್ತೆ ಕಿರಿದಾಗಿದೆ, ಅದನ್ನು ಕೂಡ ಮಾಡಿಲ್ಲ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಮಾತ್ರ ಸಾರ್ವಜನಿಕರು ತೊಂದರೆ ಆಯ್ತದೆ ಅಂತ ಬಂದರೆ ಇದು ಏನು ಅಂತ ತಿಳ್ಕೊಬೋದು. ನಾವು ರಾಜಕೀಯ ಅಂತ ತಿಳ್ಕೊಬೇಕಾ, ಇಲ್ಲ ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾ? ದಯವಿಟ್ಟು ನೀವು ಮಾಧ್ಯಮದ ಮುಖಾಂತರ ನಮಗೆ ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ. ನಮ್ಮ ಆಟೋ ಚಾಲಕರ ಸಂಘದ ಕಡೆಯಿಂದ ನಾವೆಲ್ಲರೂ ನಿಮ್ಮ ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ. ಏನು ಮದ್ದೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಒಂದು ಪಬ್ಲಿಕ್ ಸರ್ವಿಸ್ಗೆ ಅಂತೇಳಿ ಆಟೋ ಚಾಲಕರು ಒಂದು CRS ಫಂಡ್ನಲ್ಲಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಲಿಕ್ಕೆ, ಅಂದರೆ ಆಟೋಗಳು ಬಿಸಿಲಲ್ಲಿ ನೆನೆಬಾರ್ದು, ನಮಗೂ ತಾತ್ಕಾಲಿಕವಾಗಿ ಶೆಡ್ ಬೇಕು ಎಂಬತಕ್ಕಂಥ ಒಂದು ಇದರಲ್ಲಿ ಯಾವುದೋ ಒಂದು ಅನುದಾನವನ್ನು ತಂದು, ಸಂಬಂಧಪಟ್ಟ ಇಲಾಖೆ ಅನುದಾನವೋ ಮತ್ತೊಂದೋ ಅದು ನಮಗೆ ಗೊತ್ತಿಲ್ಲ, ಅದು ಫರ್ದರ್. ಆದರೆ ತಾತ್ಕಾಲಿಕವಾಗಿ ಶೆಡ್ಡನ್ನು ನಿರ್ಮಿಸ್ತಕ್ಕಂಥ ಈ ಆಟೋ ಚಾಲಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮದ್ದೂರು ನಗರಸಭೆ ವ್ಯಾಪ್ತಿಯೆಲ್ಲ ನಡೀತಾ ಇದೆ. ಯಾಕಂದರೆ ಉದಾಹರಣೆಗೆ ನೋಡಿ, ಸುಮಾರು ಐಟಮ್ಗಳೆಲ್ಲ ತರಿಸಿದ್ದಾರೆ, ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ. ಈಗ ಏಕಾಏಕಿ ಮದ್ದೂರು ನಗರ CMC ಕಮಿಷನರ್ ಆಯುಕ್ತೆ ಬಂದ್ಬಿಟ್ಟು ಇಲ್ಲಿ ನಾವು ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅವರ ನಗರಸಭೆ ಒಳಗೆ ಅಕ್ರಮವಾಗಿ ಸಾಗಿಸ್ತಿದ್ದಾರೆ, ನಗರಸಭೆ ಒಳಗೆ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಇದು ಈ ಪ್ರಾಪರ್ಟಿ ಯಾರ್ದು, ಇದು ನಗರಸಭೆಗೆ ಬರ್ತದ? ಖಂಡಿತ ಇಲ್ಲ, ಇದು ನಗರಸಭೆಗೆ ಬರಲ್ಲ. ಯಾಕಂದರೆ ಇದು KSRTC ಇರೋ ಪ್ರಾಪರ್ಟಿ, ಅವರ ಪ್ರಾಪರ್ಟಿನಲ್ಲಿ ಈ ವಸ್ತುಗಳು ಬಿದ್ದಿದ್ದಾವೆ. ಈ ವಸ್ತುಗಳು ಬಿದ್ದಂಥ ಸನ್ನಿವೇಶದಲ್ಲಿ ಅವ್ರ ಪರ್ಮಿಷನ್ ಆಗಲಿ ಮತ್ತೊಬ್ಬರದಾಗಲಿ ತಗೊಂಡಿಲ್ಲ. ಈ ಸರ್ವಾಧಿಕಾರಿ ಧೋರಣೆಯಿಂದ ವರ್ತಿಸ್ತಾ ಇರ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಆಟೋ ಚಾಲಕ ಯಾರೋ ಕೋಟ್ಯಾಧಿಪತಿ ಬಂದು ಇಲ್ಲಿ ಆಟೋ ಓಡಿಸ್ತಾ ಇಲ್ಲ, ಅವ್ರನ್ನ ದಿನದ 90 ಗಂಜಿಗೋಸ್ಕರ ಬಂದು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತೇಳಿ ಈ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿರ್ತಕ್ಕಂಥದ್ದನ್ನ ಅದನ್ನು ನಿಮ್ಮ ಸುಪರ್ದಿಗೆ ತಗೊಳ್ಳಿ, ಅದನ್ನು ತೆರವು ಮಾಡಿಸಿ ಅಂತ ಹೇಳಿ ವರ್ಷಾನುಗಟ್ಟಲೆ ಆಗಿದೆ ಈ ನಗರಸಭೆಗೆ, ಪುರಸಭೆಗೆ. ಆದರೆ ಇವತ್ತಿನವರೆಗೂ ಅದನ್ನು ತೆರವು ಮಾಡಲಿಲ್ಲ. ಯಾವುದೋ ರಾಜಕೀಯ ಪ್ರೇರಿತವಾಗೋ ಮಗದೊಂದೋ ಯಾವುದೋ ಆಮಿಷಕ್ಕೆ ಒಳಗಾಗಿ ಹಿಂಗೆ ಮಾಡ್ತಾ ಇರ್ತಕ್ಕಂಥದ್ದು, ಈ ಒಂದು ಅಧಿಕಾರ ದುರುಪಯೋಗ ಮಾಡ್ತಾ ಇರ್ತಕ್ಕಂಥದ್ದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇನ್ನು ಹತ್ತಿರದ ದಿನಗಳಲ್ಲಿ ಅವ್ರನ್ನೇನಾರು ತಾತ್ಕಾಲಿಕವಾಗಿ ಶೆಡ್ ಹಾಕಲಿಕ್ಕೆ, ಅವ್ರಿಗೆ ಯಾರಿಗೂ ಪಬ್ಲಿಕ್ಗೆ ಸಮಸ್ಯೆ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿಲ್ಲ. ಅವ್ರ ಪಾಡಿಗೆ ಅವ್ರು ನೋಡಿ ರಸ್ತೆಯಲ್ಲಿದೆ, ಅದ್ರ ಮೇಲೆ ಫುಟ್ಪಾತ್ ಇದೆ, ಫುಟ್ಪಾತ್ ಪಕ್ಕದಲ್ಲಿ
ಏನು KSRTC ಜಾಗ ಇದೆ, ಅದರಲ್ಲಿ ಸೆಡ್ಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ತಕರಾರಿಲ್ಲ. ಅವರು ಪಬ್ಲಿಕ್ ಸರ್ವೆಂಟ್, ಅವರು ಕೂಡ ಯಾರು ಆಟೋ ಚಾಲಕರು ಕೂಡ ಅವರು ಪಬ್ಲಿಕ್ ಸರ್ವೆಂಟ್, ಅವರು ಮಾಡಲಿ. ವಿನಾಕಾರಣ ಅವ್ರನ್ನ ಬಿಸ್ತಲ್ಲಿ ಒಣಗಿಸ್ತಕ್ಕಂಥದ್ದು. ಇವರು AC ಇಲ್ಲದೇ ಇರಲ್ಲ. ಅಟ್ಲೀಸ್ಟು ಜನಗಳ ಸೇವೆ ಮಾಡ್ತಕ್ಕಂಥ ಆಟೋ ಚಾಲಕರು ಒಂದು ಸೆಡ್ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾರೆ ಅಂದರೆ ಇದು ರಾಜಕೀಯ ಪ್ರೇರಿತನೇ. ಈ ಮೊದಲು ಇಲ್ಲಿಂದ ವರ್ಗಾವಣೆ ಆಗಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆಟೋ ಸಮೇತ ಈಗ ಹೆಂಗೆ ವಸ್ತುಗಳನ್ನು ತಗೊಂಡೋಗಿದ್ದೀರಿ, ಆಟೋ ಸಮೇತ ಇಡೀ ಮದ್ದೂರಿನ ಎಲ್ಲ ಆಟೋ ಚಾಲಕರ ಒಗ್ಗೂಡಿ ನಿಮ್ಮ ಕಚೇರಿ ಮುಂದೆ ಓಪನ್ ಪಿಚ್ಚಲ್ಲಿ ಧರಣಿಯನ್ನು ಮಾಡಬೇಕಾಯ್ತದೆ. ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಅನಾಹುತಕ್ಕೆ ತಾವು ಕಾರಣರಾಗಬೇಡಿ ಅಂತ ಈ ಮೂಲಕ ಕಮಿಷನರ್ಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶಿವರಾಜ್ ಮರಳಿಗ. ಬಸ್ ನಿಲ್ದಾಣ, ಆಟೋ ನಿಲ್ದಾಣ ಕನಿಷ್ಠ 4-5 ತಿಂಗಳ ಕೆಳಗೆ ಕುಮಾರಸ್ವಾಮಿ ಅವರ ಕೇಂದ್ರ ನಿಧಿಯಲ್ಲಿ ಬಂದು ಇಲ್ಲಿ ಆಟೋಗೆ ಮೇಲ್ಚಾವಣಿ ಮಾಡಿಸ್ತೀವಿ ಅಂತೇಳಿ ಒಂದು ಕಾಮಗಾರಿ ಶುರು ಮಾಡಿದ್ರು. ಅವತ್ತು ಶುರು ಮಾಡ್ತಾವಿಂದ ಹೆಚ್ಚು ಕಮ್ಮಿ 4-5 ತಿಂಗಳಾಯಿತು. 4-5 ತಿಂಗಳಲ್ಲಿ ಮರಗಳು ಇದ್ದೋ ಇಲ್ಲಿ. ಅವು ನಾವೇ ನೆಟ್ಟಿದ್ದ ಗಿಡಗಳು ನಾವೇ ಕಡ್ದೋ ಕೊನೆಗೆ ಕಂಪ್ಲೇಂಟ್ ಮಾಡಿ ಅರಣ್ಯ ಇಲಾಖೆಗೆ ಯಾರೋ ಫೋನ್ ಮಾಡ್ತಾರೆ, ಈ ಚಿತಾವಣೆ ಯಾರೋ ಚಿತಾವಣೆ ಗೊತ್ತಿಲ್ಲ, ಊರಲ್ಲಿ ಮಾಡಿ ಕಂಪ್ಲೇಂಟ್ ಮಾಡಿ ನಮ್ಮ ಅದು ಹೊಡೆದ್ರು. 4 ತಿಂಗಳಿಂದ ಸರ್ ನಾವು ಇಲ್ಲಿ ಬಿಸಿಲಲ್ಲಿ ಒಣಗಿದ್ದೀವಿ, ಆಟೋ ಒಣಗವೆ, ನಾವು ಒಣಗಿದ್ದೀವಿ, ನಮ್ಮ ಮಳೆ ತಡ್ಕೊಂಡಿಲ್ಲ. ನಮಗೆ ಸಾಕಾಯಿತು. ನಾನು ರಿಕ್ವೆಸ್ಟ್ ಮಾಡಿ ಗೋಗರ್ದು, ಆಮೇಲೆ ಯಾರೋ ಕುಮಾರಸ್ವಾಮಿ ಫೋನ್ ಮಾಡಿಸಿ ಇವರು ಜನರು ಆಗಿದ್ರು ಬಂದು ಮಾಡದೆ ಹೋದ್ರು. ನಾವೇ ಗೋಗರ್ದು ಕರ್ಕೊಬಂದು ಕೊನೆಗೆ ಮೊನ್ನೆ ಇವೆಲ್ಲ ಪಿಲ್ಲರ್ ಹಾಕಿ ರೆಡಿ ಮಾಡಿ ಮತ್ತು ಚಾವಣಿ ರೆಡಿ ಮಾಡೋಕ್ಕೆ ಮೊನ್ನೆ ಕಬ್ಬಣದೊಂದು ಹಾಕಿದ್ರು. ಇವತ್ತು ನಿನ್ನೆ ಸಂಜೆ ತಂದು ಹಾಕಿದ್ರು. ನಿನ್ನೆಯಿಂದ ಯಾರೋ ಫೋನ್ ಮಾಡಿದ್ರಂತೆ ಕಾಮಗಾರಿ ಮಾಡಿದ್ರೆ ತಡೀರಿ ಅಂತೇಳಿ. ಬಟ್ ಇವತ್ತು ಬೆಳಿಗ್ಗೆ ನಗರಸಭೆಯ ಕಮಿಷನರು ಬಂದು ನಿಮ್ಗೆ ಕೆಲಸ ಮಾಡಬೇಡಿ ನಿಲ್ಲಿಸಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ನಮಗೆ ಆರ್ಡ್ರ್ ಬರಲಿಲ್ಲ, ನಮಗೆ ಮಾಹಿತಿ ಕೊಡಲಿಲ್ಲ, ಅವರು ನಿಲ್ಲಿಸಿ ಅಂತ ಹೇಳಿದ್ರು. ಬಟ್ ಆದರೆ ಅವರು ಕಾಂಟ್ರಾಕ್ಟ್ದಾರು ಅವ್ರಿಗೆಲ್ಲ BMI ಇದು ಬೆಂಗಳೂರು ಮೈಸೂರು ಹೆದ್ದಾರಿ ಯೋಜನೆಗಳಲ್ಲಿ ಪರ್ಮಿಷನ್ ತಗೊಂಡಿದ್ದಾರಂತೆ, ಮತ್ತು ಅವ್ರಿಗೂ ಪರ್ಮಿಷನ್ ತಗೊಳ್ಳೋಕೆ ಕೊಟ್ಟಿದ್ದಾರಂತೆ. ಬಟ್ ಅವ್ರು ಏನೂ ಮಾತ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ. ಇವತ್ತು ಬಂದು ನಮಗೇನು ಕೊಟ್ಟಿಲ್ಲ ಅಂತೇಳಿ ಉದ್ದಾಟತನ ಮಾಡಿ ಅಧಿಕಾರಿ ಅವರು ದರ್ಪದಿಂದ ಎಲ್ಲ ತುಂಬ್ಕೊಯ್ತೀನಿ ಎಬ್ಸ್ತೀನಿ, ಪೊಲೀಸ್ನವ್ರು ಕರೆಸಿ ಇನ್ಸ್ಪೆಕ್ಟ್ರು ತರಕಾರಿ ಇನ್ಸ್ಪೆಕ್ಟ್ರು ಎಲ್ಲ ಬಂದರು. ನಮ್ಮೆಲ್ಲ ದಬಾಯಿಸಿದ್ರು ಅವರು. ಹೋ ಅಂತ ಹೇಳಿ ದುಂಡಾವರ್ತನೆ ಮಾಡಿದ್ರು ಹೆಚ್ಚು ಕಮ್ಮಿ ನಮ್ಮ ಮೇಲೆ. ನಾವು ಪೊಲೀಸ್ನವ್ರು ಎದ್ಕೊಂಡು ನಮ್ಮೆಲ್ಲ ಎದ್ಕೊಂಡು ಬೇಡ ಕಣಪ್ಪ, ಸವಾತನ ಬೇಡ, ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟು ಕೊನೆಗೆ ಮದ್ದೂರು ನಗರಸಭೆಯ ಅವರು ಕಮಿಷನರು ಮತ್ತು ಅವರ ಕಾರ್ಮಿಕರು ಏನಿದ್ರು ಇಡೀ ಏನಿದ್ದು ಸಾಮಾನುಗಳಿದ್ದ ಕಾಮಗಾರಿ ಸಾಮಾನುಗಳು ಎಲ್ಲರೂ ತುಂಬಿಕೊಂಡು ಹೋದ್ರು. ನಿಮಗೆ ಚಾವಣಿ ಅವ್ರು ಬಂದು ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಬೈಕೊಂಡು ನಮಗೆ ಹೊರಡು. ನಾವು ಅಷ್ಟೊತ್ತಿಗೆ ಸಾಹೇಬರು DC ತಮ್ಮಣ್ಣವರು ಫೋನ್ ಮಾಡಿದ್ವಿ. ಅವ್ರ ಮಾತಕ್ಕೂ ಏನು ಮರ್ಯಾದೆ ಕೊಡಲಿಲ್ಲ ಮೇಡಮು. ಇಲ್ಲ ನೀವು ಡಾಕ್ಯುಮೆಂಟ್ ತೋರಿಸ್ಕೊಂಡು ಕೆಲಸ ಮಾಡ್ತಾಯಿಲ್ಲ ಅಂತ ಹೇಳಿದ್ರು. ಈಗ ದರ್ಪದ ಅಧಿಕಾರಿಗಳು ನಮ್ಮನ್ನು ಇವತ್ತು ಈಗ ಅಪ್ಪ ಒಂದು ಜಗಳದಲ್ಲಿ ಕೂಸ್ಕೊಂಡು ಹೋಯ್ತು ಅಂತಾರಲ್ಲ, ಹಂಗೆ ನಾವು ಇವತ್ತು ಆಟೋ ಚಾಲಕರು 5-6 ತಿಂಗಳು ಬಿಸಿಲಲ್ಲಿ ಒಣಗಿದ್ದೀವಿ. ಮರ ಗಿಡ ಕರೆದಾಕ್ಬಿಟ್ಟು ನಾವು ಬೇಡ ಅಂತ ಈಗ ನೋಡಿದ್ರೆ ಇದು ರಾಜಕಾರಣ, ಈ ಮದ್ದೂರು ವಲಸೆ ರಾಜಕಾರಣ ಇದು. ಏನೋ ಆಟೋದ್ರ ಬಗ್ಗೆ ಯೋಚನೆ ಮಾಡೋರೇ ಇರಲಿಲ್ಲ. ಆಟೋ ಏನು ಅಂತ ಕೇಳೋರೇ ಇರಲಿಲ್ಲ. ಏನೋ ಒಂದು ಚಾವಣಿ ಮಾಡಿಸ್ತಾರೆ, ನೆರಳು ಕೊಡ್ತೀರಿ, HD ಕುಮಾರಸ್ವಾಮಿ ಅವರು ಏನೋ ಒಂದು ಮಾಡ್ಕೊಂಡಿರೋ ಕೇಂದ್ರದಿಂದ ಅದನ್ನು ಬಾಳಿಗೆ ಇಳಿಸಿ ಹಾಳು ಮಾಡುವಂಥ ಕೆಲಸ ಮದ್ದೂರಿನ ಇಬ್ಬರಾರಿ ರಾಜಕಾರಣದಲ್ಲಿ ನಡೀತಿದೆ. ಹಾಗಾಗಿ ನಾವು ದಯಮಾಡಿ ನಿಮ್ಮ ಪತ್ರಿಕಾ ಮೂಲಕ ಒಂದು ದೊಡ್ಡ ಪ್ರಕಟಣೆ ಮಾಡಿ, ಇಂಥ ಸಣ್ಣ ರಾಜಕಾರಣ ಬಿಟ್ಟು ಮದ್ದೂರು ಅಭಿವೃದ್ಧಿಯ ಕಡೆ ಮಾಡಿ. ನಮಗೆ ಕುಮಾರಸ್ವಾಮಿ ಬೇಡ, ಉದಯಗೌಡ ಬೇಡ, ಯಾರೋ DK ಶಿವಕುಮಾರ್ ಬೇಡ, ದೇವೇಗೌಡರು ಬೇಡ, ನಾವು ವಾಜಪೇಯಿ ಮೋದಿ ಯಾರು ಬೇಡ. ನಮಗೆ ನಿಂತೋಗಿ ಅಟ್ಲೀಸ್ಟ್ ಒಂದು ಸಣ್ಣದ ಚಾವಣಿ ಮರ ಆಯ್ತು ಕಳ್ಸಾಕ್ಬಿಡೋ ಸಾರ್, ಚಾವಣಿ ಮಾಡ್ಕೊಬಿಡು ಸಾಕು. ನಮಗೆ ಇಂಥ ವರ್ಷ ರಾಜಕಾರಣದಲ್ಲಿ ಇವತ್ತು ರಾಜಕೀಯ ಪ್ರೇರಿತ ವರ್ಷ ರಾಜಕೀಯ ಮೇಡಮ್ಮು ರಾಜಕೀಯ ಮಾಡಿದ್ರು ಅಂತ ಅನಿಸಿದೆ. ಏನು ಇಂಥ ದರ್ಪದ ರಾಜಕಾರಣವನ್ನು, ಇಂಥ ಅಧಿಕಾರತ್ವವನ್ನು ನಮಗೆ ಸಹಿಸಲಿಕ್ಕಾಗಲಿಲ್ಲ. ದಯಮಾಡಿ ನಿಮ್ಮ ಪತ್ರಿಕಾ ವ್ಯವಸ್ಥೆಯಿಂದ ನಮಗೊಂದು ನ್ಯಾಯ ಕೊಡಿಸ್ಬೇಕಾಗಿ ಮೂಲಕ ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಯೋಗಾನಂದ, ಆಟೋ ಚಾಲಕ. ಒಂದು ಆಟೋ ಚಾಲಕರಿಗೆ ಆ ಒಂದು ನೆರಳಿನ ವ್ಯವಸ್ಥೆ ಮಾಡಲಿಕ್ಕೆ ಕೇಂದ್ರ ಸಚಿವರಾದಂಥ ಶ್ರೀಯುತ HD ಕುಮಾರಸ್ವಾಮಿರವರು ಒಂದು ನೆರಳಿನ ಒಂದು ತಂಗುದಾಣವನ್ನು ಆಟೋ ಚಾಲಕರಿಗೆ, ಆಟೋಗಳಿಗೆ ಮಾಡಿಕೊಡ್ತಾಯಿದ್ರು. ಅದನ್ನು ಈ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಮದ್ದೂರು ನಗರಸಭೆಯ ಅಧಿಕಾರಿಗಳು ಈ ಒಂದು ಪೊಲೀಸ್ ಇಲಾಖೆಯ ರಕ್ಷಣೆಯೊಂದಿಗೆ ಬಂದು ಒಂದು ಈ ನಿರ್ಮಾಣ ಏನು ಮಾಡ್ತಾಯಿದ್ರಿ, ಇದಕ್ಕೆ ಅನುಮತಿಯನ್ನು ಪಡೆದಿಲ್ಲ ಮತ್ತು ಪರವಾನಗಿ ಪಡೆದಿಲ್ಲ ನೀವು ಅಂತಕ್ಕಂಥದ್ದನ್ನ ಹೇಳಿ ಈ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ. ಇದು ತುಂಬ ಖಂಡನೀಯ. ಏಕೆ ಅಂತಂದರೆ ಈಗಾಗಲೇ ನೋಡಿರ್ಬೋದು, ಏನು ಈ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ. ಹೆದ್ದಾರಿಯಿಂದ 130 ಮೀಟ್ರು ಯಾವುದೇ ನಿರ್ಮಾಣಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಡಿ, ಆ ನಿರ್ಮಾಣಗಳು ಮಾಡ್ತಾಯಿದ್ರೆ ತಡೀಬೇಕು.
ಆ ನಿಟ್ಟಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದನ್ನ ಆದೇಶ ಮಾಡಿದರೆ, ಆ ಆದೇಶದ ಅನ್ವಯ ಇವರು ಇಲ್ಲಿಗೆ ಅನ್ವಯಿಸೋದೇ ಆದರೆ ಬೇರೆ ಆ ಏನು ವಾಣಿಜ್ಯ ಕಟ್ಟಡಗಳಾಗ್ಬೋದು ಇನ್ನೊಂದು ನಿರ್ಮಾಣಗಳನ್ನು ರಸ್ತೆ ಬದಿನಲ್ಲಿ ಮಾಡ್ತಾ ಇದ್ದಾರೆ, ಯಾವುಗಳ ಬಗ್ಗೆನೂ ಕ್ರಮ ತೆಗೆದುಕೊಳ್ದೇನೆ ಕೇವಲ ಈ ಒಂದು ನೆರಳಿನ ಆಶ್ರಯಕ್ಕೆ ಮಾಡ್ತಾ ಇರ್ತಕ್ಕಂಥ ಯಾವುದೇ ಸಂಚಾರಕ್ಕೆ ತೊಂದರೆ ಇಲ್ಲದೆ ಇರತಕ್ಕಂಥ ಇದರಲ್ಲಿ ಇದ್ದಂಥ ಈ ಒಂದು ತಂಗುದಾಣ ನಿರ್ಮಾಣವನ್ನು ತಡೀತಾ ಇರ್ತಕ್ಕಂಥದ್ದು ತೀವ್ರ ಖಂಡನೀಯ. ಈ ಬಗ್ಗೆ ಸೂಕ್ತ ಒಂದು ಕ್ರಮ ತಗೊಳ್ಬೇಕು ಮೇಲಾಧಿಕಾರಿಗಳು, ಮತ್ತು ಇಲ್ಲಿ ತಂಗುದಾಣ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಇಲ್ಲೇ ಹೋದಂಥ ಸಂದರ್ಭದಲ್ಲಿ ಈ ಒಂದು ನಗರಸಭೆಯ ಅಧಿಕಾರಿಗಳ ವಿರುದ್ಧ ಒಂದು ತೀವ್ರತರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮನ ಪ್ರಸನ್ನ ಕುಮಾರ್, ಸಂಗೊಳ್ಳಿ ರಾಯಣ್ಣ ಆಟೋ ಚಾಲಕ ಸಂಘದ ಅಧ್ಯಕ್ಷರು.